ಸರ್ ವಿಷಯ ಏನಿಲ್ಲ. ಈಗ ಜಂತರ್ ಮಂತರ್ನಲ್ಲಿ ಏನು ನೀಟ್ ಎಕ್ಸಾಮಿನೇಷನ್ಗೋಸ್ಕರ ಗಲಾಟೆ ಆಯ್ತು ಸರ. ಒಂದು ಎರಡನೇದೇನೆಂದರೆ, ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ರಿಸರ್ವೇಷನನ್ನು ಏನು ಬಂದ್ ಮಾಡಬೇಕು, ರಿಸರ್ವೇಷನನ್ನು ತೆಗಿಬೇಕು, ಅದರಿಂದ ಶಿಕ್ಷಣದಲ್ಲಿ ಬೇರೆ ಬೇರೆ ಎಜುಕೇಷನಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಅಂಥೇಳಿ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಪೇಜ್ಗಳು ಕ್ರಿಯೇಟ್ ಆಗಿದ್ದಾವೆ ಸರ್. ಇದರ ಹಿಂದೆ RSS ಇದೆಯೋ ಅಥವಾ BJP ಇದೆಯೋ ಅಥವಾ ಈ ಜಾತಿವಾದಿ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ತಾವು BSPಯ ವಕ್ತಾರರಾಗಿ ಅಥವಾ ನಮ್ಮ ಏನು ಬಹುಜನ ಚಳವಳಿಯ ಭಾಳ ಪ್ರಮುಖ ವ್ಯಕ್ತಿಯಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು ಈ ಕರ್ನಾಟಕ ರಾಜ್ಯಕ್ಕೆ ಸರ್? ಎಸ್ ಸರ್. ಸರ್, ಮೊದಲನೇದಾಗಿ ಮೀಸಲಾತಿ ಅಂತಕ್ಕಂಥದ್ದು ಎಷ್ಟೋ ಜನ ಅಸಮರ್ಥರಿಗೆ ಕೊಡ್ತಕ್ಕಂಥ ಭಿಕ್ಷೆ ಅಂತ ಅನ್ಕೋಬಿಟ್ಟಿದ್ದಾರೆ ಪಾಪ. ಸೊ ಆರಂಭದಿಂದನೂ ಹಾಗಾಗಿ ಯಾರ್ದೋ ಆ ಪಾಲನ್ನ ಇನ್ಯಾರಿಗೋ ಕಿತ್ತು ಕೊಟ್ಬಿಡ್ತಾ ಇದಾರೆ ಅನ್ನೋ ತರದ ಮನಸ್ಥಿತಿ ಇರ್ತಕ್ಕಂಥವ್ರು ಮೀಸಲಾತಿಯನ್ನ ಆರಂಭದಿಂದನೂ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸಾಂವಿಧಾನಿಕ ಹಕ್ಕು ಅಂತಕ್ಕಂಥದ್ದು ಮತ್ತು ಅದು ಸಮಾನತೆಯ ಸಾಧನ ಅಂತಕ್ಕಂಥದ್ದು, ಅದನ್ನ ನಾವು ಎಲ್ಲಾ ಸಮುದಾಯಗಳಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಬೇಸಿಕಲಿ ಇವತ್ತು ಭಾರತ ದೇಶದಲ್ಲಿ ಮೀಸಲಾತಿಯನ್ನ ತೆಗೆದುಕೊಳ್ಳುತ್ತಿರತಕ್ಕಂಥ ಒಂದು ಜಾತಿನೂ ಇಲ್ಲ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಾಗಿರ್ಬೋದು, ಶೂದ್ರರಲ್ಲಿ ಬರ್ತಕ್ಕಂಥ ಲಿಂಗಾಯತ ವೀರಶೈವ ಸಮುದಾಯದಿಂದ ಹಿಡ್ಕೊಂಡು ಎಲ್ಲ MBCಗಳ ತನಕ ಇರ್ಬೋದು, ಮತ್ತು SC/ST ಸಮುದಾಯಗಳಿರ್ಬೋದು, ಕ್ರೈಸ್ತರು, ಮುಸಲ್ಮಾನರು ಇರ್ಬೋದು, ಮಹಿಳೆ ಇರ್ಬೋದು, ಪ್ರತಿಯೊಬ್ರು ಕೂಡ ಮೀಸಲಾತಿಯ ಫಲಾನುಭವಿಗಳೇ. ಆದರೆ ಹೇಗೆ ಇಲ್ಲಿ ತನಕ ಪ್ರೊಜೆಕ್ಟ್ ಮಾಡಲಾಗ್ತಿತ್ತು, ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರ ಬಹುಜನ ಚಳವಳಿ ಶುರುವಾಗಕ್ ಮುಂಚೆ ತನಕ ಹೇಗೆ ಪ್ರೊಜೆಕ್ಟ್ ಮಾಡಲಾಗಿತ್ತು ಅಂದ್ರೆ, ಮೀಸಲಾತಿ ಅಂದ್ರೆ ಕೇವಲ SC/STಗಳ ಸ್ವತ್ತು ಇದೆ, SC/STಗಳ ಪಾಲಿದು, SC/STಗಳ ಮಾತ್ರ ಮೀಸಲಾತಿ ಇದೆ ಅಂತ ಒಂದು ಬಿಂಬಿಸಲಾಗಿತ್ತು. ಎಷ್ಟೋ ಜನ SC/STಗಳು ಕೂಡ ಹಾಗೆ ಅನ್ಕೊಂಡಿದ್ರು ಕೂಡ, ಹೌದು ಇದು ಮೀಸಲಾತಿ ನಮಗ್ ಮಾತ್ರ ಅಂತ ಅನ್ಕೊಂಡಿದ್ರು ಕೂಡ. ಆದ್ರೆ ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರ ಬಹುಜನ ಚಳವಳಿ ಆರಂಭ ಆದ್ಮೇಲೆ ಮೀಸಲಾತಿ ಅನ್ನೋದು ಶಾಹು ಮಹಾರಾಜರು ಕೊಟ್ಟಂತಹ ಮೊದಲನೇ ಸಾಮಾಜಿಕ ನ್ಯಾಯ. ಅವರು ಶುರು ಮಾಡಿದವರು, ಮೀಸಲಾತಿಯ ಜನಕ ಅವರು. ಆನಂತರ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಬ್ರಾಹ್ಮಣರಿಗೆ, ಬ್ರಾಹ್ಮಣರಲ್ಲದವರಿಗೆ, ಅಂದ್ರೆ ಮೀಸಲಾತಿ ಮನುಸ್ಮೃತಿಯ ಆಧಾರದಲ್ಲಿ 100% ಮೀಸಲಾತಿ ಶಿಕ್ಷಣ, ಉದ್ಯೋಗ, ಆಸ್ತಿ, ಅಧಿಕಾರ ಎಲ್ಲದರಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಪಾಲೆ ಆಗಿತ್ತು. ಅದೊಂಥರ 100% ಮೀಸಲಾತಿಯನ್ನ ಅವ್ರು ಅನುಭವಿಸ್ತಾ ಇದ್ರು. ಅದು ಬ್ರೇಕ್ ಆದದ್ದೇ ಶಾಹು ಮಹಾರಾಜರಿಂದ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ. ಅದು ಬ್ರಿಟಿಷರು ಬಂದ ಮೇಲೆ ಆದದ್ದು. ಅಂದ್ರೆ 100% ಮೀಸಲಾತಿಯನ್ನ, ಅದು ಅನ್ಯಾಯ, ಅದು ಅಸಮಾನತೆ, ಅದು ಬ್ರಾಹ್ಮಣರಲ್ಲದ, ಕ್ಷತ್ರಿಯರಲ್ಲದ, ವೈಶ್ಯರಲ್ಲದವ್ರಿಗೂ ಕೂಡ ಸಿಗಬೇಕು ಪಾಲು ಅಂತ ಹೇಳಿ ಶಾಹು ಮಹಾರಾಜರು 50% ಮೀಸಲಾತಿಯನ್ನ 1902ರಲ್ಲಿ ಜಾರಿ ಮಾಡಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು 75% ಮೀಸಲಾತಿಯನ್ನ ಬ್ರಾಹ್ಮಣರಲ್ಲದ, ಕ್ಷತ್ರಿಯರಲ್ಲದ, ವೈಶ್ಯರಲ್ಲದವರಿಗೆ 75% ಮೀಸಲಾತಿಯನ್ನ ಜಾರಿ ಮಾಡ್ತಾರೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಸಾಧಿಸ್ಲಿಕ್ಕೆ ಇದು ಖಂಡಿತವಾಗ್ಲೂ ದೊಡ್ಡ ಟೂಲ್ ಇದು ಅಂತ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಅದನ್ನ ಅಡಕ ಮಾಡಿದ್ದಾರೆ. OBCಗಳಿಗೆ ಅತಿ ಹೆಚ್ಚು ಮೀಸಲಾತಿ 27% ಇಂದ 32% ತನಕ OBCಗಳಿಗೆ ಮೀಸಲಾತಿ ಇದೆ. SC/STಗಳಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೀಸಲಾತಿ ಇದೆ. ಇತ್ತೀಚೆಗೆ EWS ಅನ್ನೋ ಹೆಸರಲ್ಲಿ ಆಕ್ಚುಲಿ ಅದು ಅಸಂವಿಧಾನಿಕ. ಸಂವಿಧಾನ ಹೇಳೋದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತಲಿಕ್ಕೆ ಮತ್ತು ಒಂದು ಪ್ರತಿ ಘಟಕದಲ್ಲಿಯೂ ಕೂಡ ಪ್ರತಿಯೊಂದು ಸಮುದಾಯದ ಸಹಭಾಗಿತ್ವ ಇರಬೇಕು, ಪ್ರಾತಿನಿಧ್ಯ ಇರಬೇಕು ಅನ್ನೋ ಕಾರಣಕ್ಕೆ ಆ ಮೀಸಲಾತಿಯನ್ನ ಅಥವಾ ಪ್ರಾತಿನಿಧ್ಯವನ್ನ ಜಾರಿ ಮಾಡಿರ್ತಕ್ಕಂಥದ್ದು ಹೊರತು ಇದು ಬಡತನ ನಿರ್ಮೂಲನೆಯ ಕಾರ್ಯಕ್ರಮ ಅಲ್ಲ. ಇದೆಲ್ಲರಿಗೂ ಗೊತ್ತು. ಇದೆಲ್ಲ ಆರ್ಥಿಕತೆ ಆಧಾರದ ಮೇಲೆ ಕೊಡ್ಬೇಕು ಅಂತ ಮಾತಾಡ್ತಾ ಇದಾರಲ್ಲ, ಅದು ನಾನ್ ಸೆನ್ಸ್. ಅದು ಈಗ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ 100% ಮೀಸಲಾತಿ ಇತ್ತಲ್ಲ ಶಿಕ್ಷಣದಲ್ಲಿ. ಯಾವ್ದರ ಆಧಾರದ ಮೇಲೆ ಕೊಟ್ಟಿದ್ರು? ಬಡತನದ ಆಧಾರದ ಮೇಲೆ ತಗೊಂಡಿದ್ರ ಅವರು? ಜಾತಿ ಆಧಾರದ ಮೇಲೆನೆ ತಗೊಂಡಿದ್ದು ಅವರು. ನಾನು ಬ್ರಾಹ್ಮಣ, ಹಂಗಾಗಿ ನನಗೆ 100% ಮೀಸಲಾತಿ ಶಿಕ್ಷಣದಲ್ಲಿ. ನಾನು ಕ್ಷತ್ರಿಯ, ಅದಕ್ಕೆ ನನಗೆ 100% ಮೀಸಲಾತಿ ಅಧಿಕಾರದಲ್ಲಿ. ನಾನು ವೈಶ್ಯ, ಅದಕ್ಕೆ ವ್ಯಾಪಾರದಲ್ಲಿ, ಸಂಪತ್ತು ಶೇಖರಣೆಯಲ್ಲಿ 100% ನಾನು ವೈಶ್ಯ. ಜಾತಿ ಆಧಾರಿತ ಮೀಸಲಾತಿ, ಸಾಮಾಜಿಕವಾದಂತ ಮೀಸಲಾತಿ ಅಸಮಾನತೆಯನ್ನ ಸೃಷ್ಟಿ ಮಾಡ್ಕೊಂಡಿತ್ತು. ಅದೇ ಜಾತಿ ಆಧಾರಿತ ಮೀಸಲಾತಿಯನ್ನ ಸಮಾನತೆ, ಸಾಮಾಜಿಕ ಸಮಾನತೆ ಮತ್ತು ಶೈಕ್ಷಣಿಕ ಸಮಾನತೆಯನ್ನ ಸಾಧಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದು ಹೊರತು ಇದು ಬಡವ ಶ್ರೀಮಂತ ಅಂತ ನೋಡ್ಕೊಂಡು ಕೊಡ್ತಕ್ಕಂಥದ್ದಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗ್ಬೇಕು. ಮತ್ತೆ ನಿಮ್ಗೆ ಬಡತನ ನಿರ್ಮೂಲನೆ ಮಾಡ್ಲೇಬೇಕು ಅನ್ನೋದಾದ್ರೆ ಈ ದೇಶದ ಸಂಪತ್ತೇನಿದೆ, ಈ ದೇಶದ ಬಂಡವಾಳ ಏನಿದೆ, ಅದನ್ನ ಎಲ್ಲ ಸಮುದಾಯಗಳಿಗೂ ಸಮನಾಗಿ ಹಂಚಿಕೆ ಮಾಡ್ಬಿಡ್ಲಿ, ಮೀಸಲಾತಿನೇ ಬೇಕಾಗಿಲ್ಲ. ಮತ್ತು ಶಿಕ್ಷಣದಲ್ಲಿ ನಮಗೆ ಇವತ್ತಿಗೆ SC/ST OBCಗಳಿಗೆ ಅಥವಾ ಇತರೆ ಸಮುದಾಯಗಳಿಗೆ ಶಿಕ್ಷಣದಲ್ಲಿ ಸಮಾನಾಂತರ ಶಿಕ್ಷಣ, ಸಮಾನ ಶಿಕ್ಷಣ ಮತ್ತು ಏಕರೂಪ ಶಿಕ್ಷಣವನ್ನ ಜಾರಿ ಮಾಡ್ಲಿ.
ಏಕರೂಪ ಶಿಕ್ಷಣ, ಸಮಾನ ಶಿಕ್ಷಣ ಇಲ್ಲ. ಕೆಲವು ಕಡೆ ಇಂಗ್ಲಿಷ್ ಮೀಡಿಯಂ, ಕೆಲವು ಕಡೆ ಕನ್ನಡ ಮೀಡಿಯಂ, ಕೆಲವು ಸ್ಟೇಟ್ ಸಿಲೆಬಸ್, ಕೆಲವರು ICSE ಸಿಲೆಬಸ್, ಕೆಲವರು CBSE ಸಿಲೆಬಸ್, ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇದಾರೆ, ಕೆಲವರು ಗವರ್ಮೆಂಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇದಾರೆ. ಶಿಕ್ಷಣದ ಗುಣಮಟ್ಟ, ಅವ್ರಿಗೆ ಅವರ ಹಿನ್ನೆಲೆ ಯಾವುದನ್ನು ಕೂಡ ಕನ್ಸಿಡರ್ ಮಾಡ್ದೇನೆ ನೀವೇನ್ ಮಾಡ್ಬೇಕು, ಈ ಸಿಸ್ಟಮ್ ಅಂದ್ರೆ ಈ ಸರ್ಕಾರಗಳು ಈ ಸಮಾನ ಶಿಕ್ಷಣವನ್ನ, ಏಕರೂಪ ಶಿಕ್ಷಣವನ್ನ ಜಾರಿ ಮಾಡ್ಲಿ. ಒಂದೇ ಸಿಲೆಬಸ್, ಒಂದೇ ಮೀಡಿಯಂ, ಅದನ್ನೊಂದು 10 ವರ್ಷ ಜಾರಿ ಮಾಡ್ಬಿಟ್ಟು ಆಮೇಲೆ ಶಿಕ್ಷಣದಲ್ಲಿ ಮೀಸಲಾತಿ ಬೇಕಾಗಲ್ಲ. ಯಾಕಂದ್ರೆ ಸಮಾನವಾದಂತ ಅವಕಾಶ ಎಲ್ರಿಗೂ ಸಿಕ್ಕಿದಾಗ ಖಂಡಿತವಾಗ್ಲೂ ಎಲ್ಲಾ ಸಮುದಾಯಗಳಿಗೂ ಎಲ್ಲಾ ರೀತಿಯ ಕೆಪಾಸಿಟಿನೂ ಕೂಡ ಇದೆ. ಯಾರು ದಡ್ರಲ್ಲ, ಯಾರು ಹುಟ್ಟುಡ್ತಾನೆ ಬುದ್ಧಿವಂತರಲ್ಲ, ಯಾರು ಹುಟ್ಟುಡ್ತಾನೆ ದಡ್ರಲ್ಲ. ಹಾಗಾಗಿ ಇದನ್ನ ಬಿಜೆಪಿ, ನೀವು ಆರಂಭದಲ್ಲಿ ಹೇಳಿದ್ರಿ ಬಿಜೆಪಿ ಮಾಡ್ತಾ ಇದೀವಿ, RSS ಮಾಡ್ತಾ ಇದೀವಿ ಅಂತ. ಎಸ್, 100% ಬಿಜೆಪಿ RSS ಮನಸ್ಥಿತಿ ಇರ್ತಕ್ಕಂಥವ್ರು ಇದನ್ನ ಮಾಡ್ತಾ ಇದಾರೆ. ಮತ್ತೆ ಮೀಸಲಾತಿಯ ವಿರೋಧಿಗಳು ಬಿಜೆಪಿ ಮತ್ತು RSS ಮಾತ್ರನೇ ಅಲ್ಲ ನೋಡಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಈಗ ಪ್ರಧಾನಮಂತ್ರಿ ಅಲ್ಲ, ಅವರು ಏನು ಆರ್ಥಿಕ ತಜ್ಞರು, ಆರ್ಥಿಕ ಮಿನಿಸ್ಟರ್ ಆಗಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ, ಮತ್ತು 1992 ನಲ್ಲಿ LPG ಜಾರಿಗೆ ತಂದ್ರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಈಗ ಪ್ರೈವೇಟೈಸೇಷನ್ ನ ಜಾರಿಗೆ ತಂದದ್ದು ಕಾಂಗ್ರೆಸ್ ಸರ್ಕಾರ. ಪ್ರೈವೇಟೈಸೇಷನ್ ನ ಉದ್ದೇಶ ಏನು? ಈಗ ಸರ್ಕಾರಿ ಕ್ಷೇತ್ರದಲ್ಲಾದ್ರೆ ಮೀಸಲಾತಿಯನ್ನ ಕೊಡ್ಲೇಬೇಕಾಗತ್ತೆ. ಎಲ್ಲವನ್ನು ಪ್ರೈವೇಟ್ ಸೆಕ್ಟರ್ ಮಾಡ್ಬಿಟ್ರೆ ಮೀಸಲಾತಿಯನ್ನ ಕಿತ್ತಾಕದೆ ಹುನ್ನಾರ ಇದ್ದದ್ದು ಅದರಲ್ಲಿ. ನಾವು ಅಂಬೇಡ್ಕರ್ ವಾದಿಗಳು ಬೈನರಿನ ಇಟ್ಕೊಂಡು ನೋಡದೆ, ಅದು ಬಿಜೆಪಿನೋ ಕಾಂಗ್ರೆಸ್ಸೋ ಎರಡನ್ನೂ ಸಮಾನವಾದ ದೃಷ್ಟಿಕೋನದಲ್ಲಿ ನೋಡಿದಾಗ ಮಾತ್ರ ಇವರು ಹುನ್ನಾರಗಳು ಅರ್ಥ ಆಗುತ್ತೆ. ಇದೇನಾಗ್ತಾ ಇದೆ, ಪ್ರೈವೇಟೈಸೇಷನ್ ನ ಜಾರಿಗೆ ಮಾಡಿದವರು ಕಾಂಗ್ರೆಸ್ನವರು, ಅದನ್ನ ಈಗ ಎಂಜಾಯ್ ಮಾಡ್ತಾ ಇರೋದು ಬಿಜೆಪಿ ಅವರು. ಈ ಇಬ್ರು ಸಮಾನ ಕಳ್ಳರುಗಳಿರು, ಸಮಾನ ಪಾಲುದಾರರ ಮೀಸಲಾತಿಯನ್ನ ಕಿತ್ತಾಕ್ಬೇಕು ಅಂತಕ್ಕಂಥದ್ರಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡ್ಕೊ ಬಂದವ್ರು ಯಾರು? ಈಗ ಎಂತದ್ದು ಏನು ಹೆಣ್ಮಕ್ಳಿಗೆ ಹಿಂದೂ ಕೋಡ್ ಬಿಲ್ ನ ಮಾಡ್ಬೇಕು ಅಂದಾಗ ವಿರೋಧ ಮಾಡಿದವ್ರು ಯಾರು? ಕಾಂಗ್ರೆಸ್ ಅವರು. ಇದೇ ಕಾಂಗ್ರೆಸ್ ಅವರು. ಅಂದ್ರೆ ಅರ್ಥ ಏನು? ಮಹಿಳೆಯರ ಸಮಾನತೆ ಇವ್ರಿಗೆ ಇಷ್ಟ ಇಲ್ಲ, SC ST OBC ಸಮುದಾಯಗಳಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಇವ್ರಿಗೆ ಇಷ್ಟ ಇಲ್ಲ. ಬಿಜೆಪಿ ಅವ್ರು ನೇರವಾಗಿ ಮಾಡ್ತಾ ಇದಾರೆ, ಕಾಂಗ್ರೆಸ್ ಅವರು ಇಂಡೈರೆಕ್ಟ್ ಆಗಿ ಇದನ್ನ ಆಲ್ರೆಡಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ರಿಸರ್ವೇಶನ್ಗೆ ಅರ್ಥನೇ ಹೊರಟೋಗಿದೆ ಸರ್. ಯಾಕೆಂದ್ರೆ ಸಂಪೂರ್ಣ ಎಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ ಆಗ್ಬಿಟ್ಟಿದೆ. ಈಗ 98% ಜಾಬ್ ಮಾರ್ಕೆಟ್ ಅಲ್ಲಿ 98 ಏನು ಪ್ರತಿಶತ ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿದೆ. ಬರೀ 2% ಮಾತ್ರ ಕಿತ್ತಾಡ್ತಾ ಇದೀವಿ, ಬರೀ 2% ಮಾತ್ರ ಕಣ್ಣು ಕಾಣಿಸ್ತಾ ಇದೆ. 98 ಭಾಗ ಖಾಸಗಿ ಕ್ಷೇತ್ರ ಇದೆಯಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಅಥವಾ ಕಾನೂನು ಹೇಳ್ತಕ್ಕಂಥದ್ದು ಏನಂದ್ರೆ, ಸರ್ಕಾರದ ಸಹಾಯವನ್ನ ಪಡ್ಕೊಂಡು ಯಾವುದೇ ಒಂದು ಸಂಸ್ಥೆ ಏನು ತನ್ನ ಬಿಸ್ನೆಸ್ ಅನ್ನ ಅಥವಾ ಯಾವುದನ್ನೇ ಆರಂಭ ಮಾಡಿದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರಿಗೆ ರಿಸರ್ವೇಶನ್ ಅನ್ನು ಕೊಡಬೇಕು, ಅಲ್ಲಿ ಪ್ರಾತಿನಿಧ್ಯ ಇರಬೇಕಲ್ಲಿ. ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ರಿಸರ್ವೇಶನ್ ನ ಜಾರಿ ಮಾಡಿ ಅಂತ ಹೋರಾಟ ಮಾಡಬೇಕು. ಪ್ರೈವೇಟ್ ಸೆಕ್ಟರ್ ಅಲ್ಲಿ ರಿಸರ್ವೇಶನ್ ನ ಜಾರಿ ಮಾಡಿದಂತ ಏಕೈಕ ಸರ್ಕಾರ ಅದು ಅಕ್ಕ ಮಾಯಾವತಿಯವರ BSP ಸರ್ಕಾರ. ನಾವು ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಅದನ್ನ ಎಲ್ಲೂ ಕೂಡ ಈ ದೇಶದ ಯಾವ ರಾಜ್ಯದಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಮಾಡಲಿಲ್ಲ. ಬೆಂಗಳೂರಲ್ಲಿ ಇದೇ ಫಸ್ಟ್ ಸಿದ್ದರಾಮಯ್ಯನವರು CM ಆಗಿದಾಗ ಬಹುಜನ ವಿದ್ಯಾರ್ಥಿ ಸಂಘದವರು ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅಂತ ಹೋರಾಟ ಮಾಡಿದಾಗ, ಈಗೇನು ಜಂತರ್ ಮಂತರ್ಲಿ ಬಿಜೆಪಿ ಸರ್ಕಾರ ಲಾಠಿ ಚಾರ್ಜ್ ಮಾಡ್ತೋ, ಇದೇ ಕಾಂಗ್ರೆಸ್ ಸರ್ಕಾರ ಬಹುಜನ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಓಡಿಸ್ತು. ಇವೆಲ್ಲವೂ ಇತಿಹಾಸ ಅಲ್ಲ, ತುಂಬಾ ಹಿಂದೆ ತಿರುಗಿ ನೋಡಿದ್ರೆ ಕಾಣಿಸ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪಕ್ಷ ಅಂತ ಬಂದಾಗ ಸರ್, ಮೀಸಲಾತಿಯನ್ನ ನಾಶ ಮಾಡ್ಲಿಕ್ಕೆ, ಸಮಾನತೆಯನ್ನ ನಾಶ ಮಾಡ್ಲಿಕ್ಕೆ ಬಿಜೆಪಿ ಈಗೇನ್ ಪ್ರಯತ್ನ ಪಡ್ತಾ ಇದೆಯೋ ಉದ್ದಕ್ಕೂ ಕಾಂಗ್ರೆಸ್ ಅದನ್ನ ಪ್ರಯತ್ನ ಪಟ್ಕೊಂಡೇ ಬಂದಿತ್ತು. ಇಬ್ರು ಸೇರಿನೇ ಒಟ್ಟಾರೆ ಮೀಸಲಾತಿಯ ಪರಿಕಲ್ಪನೆಯನ್ನ, ಮೀಸಲಾತಿಯ ಏನು ಈ ಸಿಸ್ಟಮ್ ಇದೆ ಇದನ್ನ ಡೆಸ್ಟ್ರಾಯ್ ಮಾಡಕ್ಕೆ ಕೆಲವರು ಪರೋಕ್ಷವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಕೆಲವರು ನೇರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಿನ ಪ್ರಸ್ತುತ ವಾತಾವರಣವನ್ನ ನೋಡಿದ್ರೆ ಸರ, ಈ ಅಭಿಜಿತ್ ದೀಪ್ಕೆ ಅವರು ಏನು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ತರ್ತಾರ, ಅದರ ಮೂಲಕ ಸ್ಟೂಡೆಂಟ್ ಗಳನ್ನ ಸಂಘಟಿತರನ್ನಾಗಿ ಮಾಡ್ತಾರ, ಅಲ್ಲಿ ಅನೇಕ ಬಹುಜನ ಏನು ಮೊಮೆಂಟ್ ಇಂದ ಬಂದಿರತಕ್ಕಂಥ ನಾಯಕರುಗಳು ಸಪೋರ್ಟ್ ಮಾಡ್ತಾರ. ಇದೆಲ್ಲವನ್ನ ನೋಡಿದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಎಂಟ್ರಿ ಆಗ್ತಾರೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ಸು ಮೂಲತಃ ಮೀಸಲಾತಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಲಿಕ್ಕೆ ಶತಪ್ರಯತ್ನ ಪಟ್ಟಿದ್ದು, ಈಗ ಬಿಜೆಪಿ ಪಡ್ತಾ ಇರೋದು, ಇಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗೋದು, ಒಟ್ಟಾರೆಯಾಗಿ ನೋಡಿದ್ರೆ ಈ ದೇಶದ ಯುವಕರ ಓಟುಗಳನ್ನು ಅಥವಾ ಮತ ಬ್ಯಾಂಕನ್ನು ಮತ್ತೊಮ್ಮೆ ಕ್ಯಾಪ್ಚರ್ ಮಾಡಿಕೊಳ್ಳಲಿಕ್ಕೆ ಮಾತ್ರ ಈ ತೋರಿಕೆಗಳು ನಡೀತಾ ಇದ್ದಾವೆ ವಿನಃ ಮೂಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿ ಎರಡೂ ಪಕ್ಷಗಳು ಸಂಪೂರ್ಣ ವಿಫಲ ಆಗಿದ್ದಾವೆ ಅಂತ ತಮ್ಮ ವಾದ ಇದೆ ಸರ್. ಸರ್ ಖಂಡಿತ. ಈಗ ತಾವು ಒಳ್ಳೆ ಪ್ರಶ್ನೆಯನ್ನು ರೈಸ್ ಮಾಡಿದ್ರಿ. ಈಗ ಅಭಿಜಿತ್ ದೀಪ್ಗೆ ಅಂತಕ್ಕಂಥ ಒಬ್ಬ ಯುವಕನಿಗೆ ದೂರದ ದೇಶದಲ್ಲಿ ಕೂತ್ಕೊಂಡು ಭಾರತವನ್ನ ನೋಡ್ದ. ಅದಕ್ಕೂ ಮುಂಚೆ ಇದೇ ದೇಶದಲ್ಲಿ ಇದ್ದಂತ ವ್ಯಕ್ತಿ, ಇಲ್ಲಿ ಜಾತೀಯತೆಯನ್ನು ಅನುಭವಿಸಿದಂತ ವ್ಯಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎದೆಯೊಳಗಡೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅವ್ರು ಬಂದು ಒಂದು ಚಳವಳಿಯನ್ನ ಶುರು ಮಾಡ್ತಾರೆ. ಇದೊಂಥರ ಜಾತ್ಯತೀತವಾಗಿ ಇದು
ಪ್ರೊಜೆಕ್ಟ್ ಆಗುತ್ತೆ. ಇದು ಜಾತಿ ಮೀರಿದ ಇಶ್ಯೂ ಇದು. ಯಾವುದು ಶಿಕ್ಷಣ ಅಂತಕ್ಕಂಥದ್ದು ಅಥವಾ ನೀಟ್ ಅಂತಕ್ಕಂಥದ್ದು ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಿತ್ತು ಅದಕ್ಕೆ. ಹಾಗಾಗಿ ಇಲ್ಲಿ ಜಾತಿ ಮೀರಿದಂತ ಒಂದು ಏನು ಬೆಂಬಲ ವ್ಯಕ್ತ ಆಗುತ್ತೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ನಿಧಾನಕ್ಕೆ ಎಂಟ್ರಿ ಕೊಡ್ತಾರೆ. ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅಭಿಜಿತ್ ಜೀಪ್ಗೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಮ್ ಆದ್ಮಿ ಪಾರ್ಟಿಯ ಹಿನ್ನೆಲೆ ಇರ್ತಕ್ಕಂಥವ್ರು. ಮತ್ತೆ ಎಲ್ಲರೂ ಒಪ್ಪನಾಗೂ ಮಾತಾಡ್ತಾ ಇದಾರೆ, ಕೆಲವರು ಗುಟ್ಟು ಗುಟ್ಟಾಗೂ ಮಾತಾಡ್ತಾ ಇದಾರೆ. ಇದು ಆಮ್ ಆದ್ಮಿ ಪಾರ್ಟಿಯ ಒಂದು ಗುಂಪು ಇದು ಅಂತ. ಈಗ ಏನು ಡೆಲ್ಲಿಯ ಅಧಿಕಾರವನ್ನ ಕಳ್ಕೊಂಡಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷ ಇದು ಅಭಿಜಿತ್ ದೀಪ್ಗೆ ಮೂಲಕ ಆರ್ಗನೈಸ್ ಮಾಡಿದಂತ ಕಾರ್ಯಕ್ರಮ ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಇದು ಆ ಮಟ್ಟಕ್ಕೆ ಏರ್ತಿರ್ಲಿಲ್ಲ ಅಂತಕ್ಕಂಥ ವಾದವೂ ಕೂಡ ಇದೆ. ಅಂದ್ರೆ ಈ ಒಟ್ಟಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಜೆನ್ಜಿಗಳ ಹೋರಾಟವನ್ನ ಒಂದಷ್ಟು ಆಮ್ ಆದ್ಮಿ ಪಾರ್ಟಿ ವೋಟರ್ಸ್ ಅನ್ನ ಕಿತ್ಕೊಳ್ಳುತ್ತೆ, ಒಂದಷ್ಟು ಕಮ್ಯುನಿಸ್ಟ್ ಪಾರ್ಟಿ ಒಂದಷ್ಟು ವೋಟರ್ಗಳನ್ನ ಕಿತ್ಕೊಳ್ತದೆ, ಒಂದಷ್ಟು ಕಾಂಗ್ರೆಸ್ ಅವರು ಒಂದಷ್ಟು ವೋಟ್ಗಳನ್ನ ಕಿತ್ಕೊಳ್ತದೆ. ಇದು ವೋಟನ್ನ ಕಿತ್ಕೊಳ್ಳಕ್ಕೆ ನಮ್ಮ ಪಾರ್ಟಿ ನಿಮ್ ಪರವಾಗಿದ್ದಾರೆ ಅಂತ ಹೇಳೋದ್ರ ಮೂಲಕ ಆ ಪಕ್ಷದ ಕಾರ್ಯಕರ್ತರುಗಳನ್ನಾಗಿ ಆ ಪಕ್ಷದ ಚೇಲಗಳನ್ನಾಗಿ ಬಾಲಗಳನ್ನಾಗಿ ಮಾಡ್ಕೊಂಡು ಮುಂದಿನ ಎಲೆಕ್ಷನ್ ಅಲ್ಲಿ ನೋಡ್ರಿ ಅಲ್ಲಿ ಯಾರ್ಯಾರು ಬಂದು ನೇರವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು ಅವರೆಲ್ಲ ಪಕ್ಷದ ಹಿನ್ನೆಲೆಯಿಂದಾನೇ ಬಂದವರು. ನಾವು ಪಕ್ಷಾತೀತವಾಗಿ ಬಂದಿದೀವಿ ಅಂತ ಏನ್ ಹೇಳಿಲ್ಲ, ಅವರು ಪಕ್ಷದ ಹಿನ್ನೆಲೆಯಿಂದಾನೇ ಬಂದವರು. ನೀವು ಹೇಳದ ಹಾಗೆ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಅನ್ನೋದಾದ್ರೆ ಈಗ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಅಲ್ಲಿ ಅಧಿಕಾರದಲ್ಲಿದೆ, ಅಲ್ಲಿ ಮಾಡಿ ತೋರಿಸ್ಲಿ. ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ, ಇಲ್ಲಿ ಮಾಡಿ ತೋರಿಸ್ಲಿ. ಇಲ್ಲಿ ಎಷ್ಟು ಸಮಸ್ಯೆ ಇದೆ, ಇಲ್ಲಿ SC/ST TSP ದುಡ್ಡು ಕಿತ್ಕೊಂಡು ಹೋಗ್ತಾ ಇದೆ. ಬಿಡದಿ ಟೌನ್ಶಿಪ್ ಅಲ್ಲಿ ಸಾವಿರಾರು ಕೋಟಿನ ಯಾರಿಗೋ ಕೂಡ ಕೊಟ್ಟಿದ್ದಾರೆ, ರೈತರ ಭೂಮಿ ಕಿತ್ಕೊಂಡು ಅಲ್ವಾ. ಇಲ್ಲಿ ಜೀವಂತವಾದ ಸಮಸ್ಯೆಗಳು ಇದೆಯಲ್ಲ, ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಇದೆಯಲ್ಲ. ಒಂದು ಸ್ಟೇಟ್ ಗವರ್ನಮೆಂಟ್ ಆಗಿ ನಾವು ಸೆಂಟ್ರಲ್ ಬಂದಾಗ ಏನೋ ಮಾಡ್ಬಿಡ್ತೀವಿ ಅನ್ನೋರು ತಾವು ಈಗ ಆಲ್ರೆಡಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ತಮ್ಮ ಪಕ್ಷದ ಸರ್ಕಾರಗಳು ಎಷ್ಟು ಜನವಿರೋಧಿ ಆಗಿದೆ ಅಂತಕ್ಕಂಥದನ್ನ ಮಾತಾಡ್ಬೇಕಲ್ವಾ ಅವರು, ಅದನ್ನ ಸರಿ ಮಾಡ್ಬೇಕಲ್ವಾ ಅವರು. ಇವರು ಹೊಸಬರಾಗಿದ್ರೆ ತಳಪ ಎಲ್ಲೂ ಇವ್ರಿಗೆ ಅಧಿಕಾರನೇ ಸಿಕ್ಕಿಲ್ಲ, ಬಹುಶಃ ಇವ್ರು ಕೊಟ್ರೆ ಏನೋ ಮಾಡ್ಬಿಡ್ತಾರೆ ಅನ್ನೋ ತರದಾದ್ರೆ ಇವ್ರ ಅಧಿಕಾರದ ರುಚಿ ನೋಡಿಲ್ಲ ಅಥವಾ ಅಧಿಕಾರವನ್ನ ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ಇವ್ರಿಗೆಲ್ಲ ಒಂದು ಅವಕಾಶ ಕೊಡ್ಬೋದು ಅಂತ ಜನ ಆಲೋಚನೆ ಮಾಡ್ಬೋದು. ಕಾಂಗ್ರೆಸ್ ಏನು ಅಂತ 55 ವರ್ಷದಿಂದ ನೋಡಿದಾರೆ ಸರ್ ಈ ದೇಶದ ಜನ. ಮತ್ತೆ ಈಗ್ಲೂ ನೋಡ್ತಾ ಇದೀವಿ ಕರ್ನಾಟಕದಲ್ಲಿ ನಾವು ಕರ್ನಾಟಕದವರು, ನೀವು ಕರ್ನಾಟಕದವರೇ ಆಗಿದ್ದೀವಿ. ಸುಮ್ನೆ ಪೇಪರ್ ಬರುತ್ತೆ 49 ಸಾವಿರ ಕೋಟಿ ರೂಪಾಯಿ SC/ST ಗಳನ್ನ ಆರ್ಥಿಕವಾಗಿ ಮೇಲೆತ್ತಕ್ಕೆ ಅಂತ. ಮತ್ತೆ ನೀವು ಬಡವರಿಗೆ ನಾನು ಬಡವ, ನಾನು ನಮ್ಮಂತ ನಿಮ್ಮಂತವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನ ಇವತ್ತಿಗೂ ಕೂಲಿ ಮಾಡಿದ್ರೆ ಅವ್ರಿಗೆ ದುಡ್ಡು ಸಿಗುತ್ತೆ, ಊಟ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಲಕ್ಷಾಂತರ ಜನ ನಿರುದ್ಯೋಗಿಗಳಿದೀವಿ, ಲಕ್ಷಾಂತರ ಕುಟುಂಬಗಳಿಗೆ ಭೂಮಿ ಇಲ್ಲ, ಉದ್ಯೋಗ ಇಲ್ಲ. ಈ SC/ST TSP ಇಂದ ಇದನ್ನ ಕೊಡ್ರಿ ಅಂತ ರಾಹುಲ್ ಗಾಂಧಿ ಅವ್ರು ಯಾಕೆ ಹೇಳ್ತಾ ಇಲ್ಲ ಇದನ್ನ? ಈಗ ಸೆಂಟ್ರಲ್ ಅಲ್ಲ ಅವ್ರು ಇಲ್ಲಪ್ಪ, ಕೇಂದ್ರ ರಾಜ್ಯದಲ್ಲಿ ಇದಾರಲ್ಲ ಅವರು. ನಾವು ನೋಡ್ರಿ ಈ ರಾಜ್ಯವನ್ನ ಮಾಡೆಲ್ ಆಗಿ ಇಟ್ಕೋತೀವಿ, ನಾವು ಬದಲಾಗಿದ್ದೀವಿ ಕಾಂಗ್ರೆಸ್ನವರು. ನಾವು ಎಲ್ಲಾ ತರದ ಮೀಸಲಾತಿಯನ್ನು ಜಾರಿ ಮಾಡಿದೀವಿ, SC/ST ಗಳನ್ನ ಉದ್ಧಾರ ಮಾಡ್ತಾ ಇದೀವಿ, OBC ಗಳನ್ನ ಉದ್ಧಾರ ಮಾಡ್ತಾ ಇದೀವಿ, ಅಲ್ಪಸಂಖ್ಯಾತರನ್ನ ಪ್ರೊಟೆಕ್ಟ್ ಮಾಡಿದೀವಿ ಅಂತ ಹೇಳ್ಬೇಕಲ್ವಾ. ಸೊ ಹಾಗಾಗಿ ಅಭಿಜಿತ್ ದೀಪ್ಗೆ ಅವರ ಹೋರಾಟವನ್ನ ಈ ಬಕಪಕ್ಷಿಗಳ ತರ ಆ ಹೋರಾಟದ ಒಂದಷ್ಟು ಆ ಭಾಗವನ್ನ ಓಟ್ಗಳನ್ನ ಒಂದಷ್ಟು ಜನ ಕಿತ್ಕೋಬೇಕು ಅನ್ನೋ ಕಾರಣಕ್ಕೆ ಆ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಹೊರತು ನೀವು ಹೇಳೋದಾಗೆ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ಇವರು ಅಸಮರ್ಥರಾಗಿದ್ದಾರೆ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಸರ್. ಇವ್ರು ಹೊಸಬರಲ್ವಲ್ಲ, ಇವರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಇವರು. ಆಮೇಲೆ ನೋಡಿ ಮೀಸಲಾತಿ ಬಗ್ಗೆ ಈ ಆಮ್ ಆದ್ಮಿ ಪಾರ್ಟಿಯ ಈ ಮನುಷ್ಯ ಯಾರು ಏನೋ CM ಆಗಿದ್ನಲ್ಲ ಡೆಲ್ಲಿ, ಇವರು ಹೇಳಿ ಸರ್ ಆ ಮನುಷ್ಯ ಮೀಸಲಾತಿ ಬಗ್ಗೆ ಮಾತಾಡಲ್ಲ ಎಲ್ಲೂನು, ಜಾತೀಯತೆ ಬಗ್ಗೆ ಮಾತಾಡಲ್ಲ ಎಲ್ಲೂನು, ಅಸ್ಪೃಶ್ಯತೆ ಬಗ್ಗೆ ಮಾತಾಡಲ್ಲ ಎಲ್ಲೂನು, ಬಡತನ ನಿರ್ಮೂಲನದ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ. ಅವರೆಲ್ಲ ಸಫಿಸ್ಟಿಕೇಟೆಡ್ ಮಾತುಗಳನ್ನ ಆಡ್ತಾ ಇರ್ತಾರೆ. ಅರೆ ಇರೋದು ಸಂವಿಧಾನದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇರೋದೇ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆನ ತರಬೇಕಂತ. ಇದು ಸಂವಿಧಾನದ ಮೂಲಭೂತವಾದಂತ ಆಶಯ. ಅದಕ್ಕೋಸ್ಕರನೇ ರಾಜಕೀಯ ಮಾಡಬೇಕು. ಅರವಿಂದ ಕೇಜ್ರಿವಾಲ್ ಅನ್ನೋ ಮನುಷ್ಯ ಈ ತನಕ ಎಲ್ಲಾದ್ರೂ ಮೀಸಲಾತಿ ಬಗ್ಗೆ ಮಾತಾಡಿದಾನ ಸರ್? ಇಲ್ಲ ಸರ್. ಎಲ್ಲಾದ್ರೂ ಈ ತನಕ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದಾನ ಮನುಷ್ಯ? ಅಲ್ವಾ? ಸೊ ಇವ್ರ ಉದ್ದೇಶ ಏನು? ಇವತ್ತು ನಿನ್ನೆ ಪಂಜಾಬ್, ನಿನ್ನೆ ಡೆಲ್ಲಿ ಇತ್ತು, ಈಗ ಪಂಜಾಬ್ ಇದೆ, ನಾಳೆ ಇನ್ನೊಂದಷ್ಟು ರಾಜ್ಯಗಳು. ಈ ಕಮ್ಯುನಿಸ್ಟು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳನ್ನ ನೋಡ್ರಿ, ಅಲ್ಲಿ ಹೆಂಗಿದೆ ಅಸ್ಪೃಶ್ಯತೆ, ಅಲ್ಲಿ ಹೆಂಗಿದೆ ಜಾತೀಯತೆ, ಅಲ್ಲಿ ಹೆಂಗಿದೆ ಬಡತನ. ಮೂಲಭೂತವಾಗಿ ಇದೆ ತಾನೆ ಸಾಮಾಜಿಕ ಸಮಾನತೆ ಅಂತಂದ್ರೆ ಜಾತಿ ಮೇಲು ಕೀಳು ಇಲ್ಲದೆ, ಅಸ್ಪೃಶ್ಯತೆ ಜಾತೀಯತೆ ಆಚರಣೆ ಇಲ್ಲದೆ ಇರಬೇಕು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಆರ್ಥಿಕ ಸಮಾನತೆ ಅಂದ್ರೆ ಅಲ್ಲಿ ಬಡತನ ಇರಬಾರ್ದು. ಇದನ್ನ ಮಾಡಕ್ಕೆ 78 ವರ್ಷ ಇವ್ರ ಕೈಗೆ ದೇಶಕ್ಕೆ ಕೊಟ್ಟಿದೀವಿ ನಾವು. ಬಿಜೆಪಿ ಕೈಗೂ ಕೊಟ್ಟಿದೀವಿ, ಕಾಂಗ್ರೆಸ್ ಕೈಗೂ ಕೊಟ್ಟಿದೀವಿ, ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಏನು ಆಮ್ ಆದ್ಮಿ ಪಾರ್ಟಿ ಇವು ಕೈಗೂ ಕೊಟ್ಟಿದೀವಿ. ರಿಸಲ್ಟ್ ಏನು?
ಈಗ ನೀವು ಹೇಳ್ದಂಗೆ ನನ್ನನ್ನ ಗುರುತಿಸ್ತೀರಿ ನೀವು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ನಾಯಕರು ಅಂತ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಬಹುಜನ ಸಮಾಜ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ನಾಯಕನಾಗಿ 4 ಬಾರಿ ಅಧಿಕಾರ ಮಾಡಿದಂತ ಉತ್ತರ ಪ್ರದೇಶದಲ್ಲಿ ಈಗ ಮಾಯಾವತಿ ಮೇಡಮ್ ಹತ್ರ ಅಧಿಕಾರ ಇಲ್ಲ, ಈಗ ಪ್ರಶ್ನೆ ಮಾಡೋದಲ್ಲ ಜನ, 4 ಸಲ ಅಧಿಕಾರದಲ್ಲಿದ್ರಲ್ಲ, ತಕ್ಕಡಿಗಾಕ್ರಿ. ಇಡೀ ದೇಶದ ಎಲ್ಲ ಪ್ರಧಾನ ಮಂತ್ರಿಗಳು, ಎಲ್ಲಾ ಮುಖ್ಯಮಂತ್ರಿಗಳು ಮತ್ತು ಮಾಯಾವತಿ ಮೇಡಮ್ ಅವರು 4 ಸಲ ಅಧಿಕಾರಕ್ಕೆ ಬಂದಾಗ ಅಲ್ಲಿ ಇದ್ದಂತಹ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗೆ ತಂದಂತಹ ಮೂಲಭೂತ ಬದಲಾವಣೆಗಳನ್ನ ತಕ್ಕಡಿಗೆ ಹಾಕ್ಬೋಣ. ಬೇಕಾದ್ರೆ ಲಾ ಅಂಡ್ ಆರ್ಡರ್ ಇರ್ಬೋದು, ಭೂಮಿ ಹಂಚಿಕೆ ಇರ್ಬೋದು, ಉದ್ಯೋಗವನ್ನು ಸೃಷ್ಟಿ ಮಾಡದಿರ್ಬೋದು, ಜಾತೀಯತೆ ಅಸ್ಪೃಶ್ಯತೆಯನ್ನ ತಡೆದದ್ದಿರ್ಬೋದು, ಒಂದು ಕೋಮು ಗಲಭೆ ಆಗದೆ ಇರತಕ್ಕಂತ ರೀತಿಯಲ್ಲಿ ನೋಡ್ಕೊಂಡದಿರ್ಬೋದು, ಯಾವ ಲೆಕ್ಕದಲ್ಲಾರು ತಗೊಳ್ಳಿ ಸರ್, ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅಂಥದ್ದೊಂದು ಸರ್ಕಾರ ಮತ್ತೆ ಉತ್ತರ ಪ್ರದೇಶಕ್ಕೆ ಬೇಕಾಗಿದೆ, ಮತ್ತೆ ಭಾರತ ದೇಶಕ್ಕೆ ಬೇಕಾಗಿದೆ, ಕರ್ನಾಟಕಕ್ಕೆ ಬೇಕಾಗಿದೆ ಅಂತಕ್ಕಂಥದ್ದು. ನಾನು BSP ಇದೀನಿ ಅನ್ನೋ ಕಾರಣಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ. ಅದು ಅಂಬೇಡ್ಕರ್ವಾದಿ ಪಕ್ಷ ಮತ್ತು ಅದನ್ನ ಫುಲೆ ಅಂಬೇಡ್ಕರ್ವಾದಿ ಸಿದ್ಧಾಂತವನ್ನ ಪ್ರಾಕ್ಟಿಕಲ್ ಆಗಿ ಜಾರಿ ಮಾಡಿದೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿದ್ದೀವಿ. ಬರೀ ಅಧಿಕಾರನೇ ಬೇಕು ಅಂದ್ರೆ ನಾವು ಕಾಂಗ್ರೆಸ್ಗೂ ಬಿಜೆಪಿಗೂ JDSಗೂ ಹೋಗೋದಾಗಿತ್ತು. ದುಡ್ಡು ಮಾಡೋದೇ ಉದ್ದೇಶ ಇದ್ರೆ ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗಿ ಬಗಲ್ ತಡ್ತಾ ಇದ್ವಿ ನಾವು ಕೂಡ. ನಾವ್ ಯಾಕೆ ಅಲ್ಲಿದ್ದೀವಿ ಅಂದ್ರೆ ನಾವ್ ಇದೀವಿ ಅನ್ನೋ ಕಾರಣಕ್ಕೆ ನಾನು ಅದನ್ನ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಅದು ಚೆನ್ನಾಗಿದೆ, ಸರಿಯಾಗಿದೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿದ್ದೀವಿ. ಈಗ ಸರ್ ಆಯ್ತು. ಈಗ ಸರ್, ಜನರ ಭಾವನೆಗಳೊಂದಿಗೆ ಆಟ ಆಡುವಂತಹ BJP ಪಕ್ಷ, ಉದಾಹರಣೆಗೆ ನಾವು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ, ಗೋಹತ್ಯೆ ನಿಷೇಧ ಮಾಡ್ತೀವಿ, ಇದೆಲ್ಲವನ್ನ ನೋಡ್ತಾ ಬಂದಿದ್ದೀವಿ. ಈಗ ರಾಮ ಮಂದಿರದಲ್ಲಿಯೂ ಸಹ 100 ಕೋಟಿ ಹಗರಣಗಳಾಗಿದ್ದಾವೆ. ಇನ್ನೊಂದು ಕಡೆ ನಾವು ಕೋಟ್ಯಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ಬೇರೆ ಬೇರೆ 15 ಲಕ್ಷ ಹಾಕ್ತೀವಿ, ಈ ರೀತಿಯ ಸುಳ್ಳು ಭರವಸೆಗಳನ್ನು BJP ಕೊಡ್ತದೆ. ಆನಂತರ ಇಲ್ಲಿಯ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೂ ಸಹ ಏನು ಪಂಚ ಗ್ಯಾರಂಟಿಗಳು ಬೇರೆನೋ ಏನೋ ಅಂತೇಳಿ ಜನರಿಗೆ ಆಮಿಷ ಒಡ್ಡಿ, ಏನು ಸ್ಟೂಡೆಂಟ್ಗಳಿಗೆ ಅಥವಾ ಅತ್ಯಂತ ಕಡು ಬಡವರಿಗೆ, ನಾನು ಹೇಳಿದ ಹಾಗೆ ಮೂಲಭೂತ ಸೌಲಭ್ಯಗಳು ಅವಶ್ಯಕತೆ ಇರುವಂಥ ಜನರಿಗೆ ಮಹಾ ಮೋಸ ಮಾಡಿ ಅವರ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಸರ್. ಇದ್ರ ಬಗ್ಗೆ ತಾವು ಕರ್ನಾಟಕದ ಜನತೆಗೆ ಅಥವಾ ಈಗಿನ ಏನು ಜಂಜಿ ಅಂತ ಹೇಳಿದ್ರಲ್ಲ ನೀವು, ಹೊಸ ಹೊಸ ಓಟ್ಗಳನ್ನು ಹಾಕುವಂತಹ ಯುವ ಪೀಳಿಗೆಗೆ ಏನು ಹೇಳಿಕೆಯನ್ನು ಏನು ಸಂದೇಶ ಕೊಡ್ತೀರಿ ಸರ್ ತಾವು? ಎಸ್ ಸರ್, ಈಗ ಅವರು BJP ಅವರು ರಾಮ ಮಂದಿರ ಹಣ ಕಳ್ಳತನ ಮಾಡಿದ್ದಾರೆ, ಅದು ಗೊತ್ತಾಗಿದೆ. ದೇಶದ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಕಳ್ಳತನ ಆಗ್ತಾ ಇದೆ. ಪ್ರತಿ ದೇವಸ್ಥಾನಕ್ಕೂ ಹೋಗೋರು ಯಾರು ಸರ್? ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋರು ಯಾರು ಸರ್? ಹಣ ಹಾಕೋರು ಯಾರು ಸರ್? ಹರಕೆ ಕಟ್ಕೊಳ್ಳೋರು ಯಾರು? ಈ SC ST OBC ಸಮುದಾಯದವರೇ ಪಾಪ, ಮುಗ್ಧ ಸಮುದಾಯ, ಈ 85-90 ಭಾಗ ಜನ ಏನಿದಾರೋ ಇವರೇ ಪಾಪ ದೇವರು, ದಿಂಡ್ರು, ಪೂಜೆ, ಹಬ್ಬ ಅಂತ ಅನ್ಕೊಂಡು ಹೋಗ್ತಾ ಇರೋದು. ರಾಮ ಮಂದಿರದ್ದು ಆಚೆ ಬಂದಿದೆ, ಅವರೇ ಒಪ್ಕೊಂಡಂಗೆ ಮಥುರಾದಲ್ಲಾಗಿದೆ, ಅವರೇ ಒಪ್ಕೊಂಡಂಗೆ ಕೇದಾರನಾಥದಲ್ಲಾಗಿದೆ, ಅವರೇ ಒಪ್ಕೊಂಡಂಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಾಗಿದೆ, ಎಲ್ಲ ಪ್ರತಿಯೊಂದು ದೇವಾಲಯದಲ್ಲೂ ಆಗ್ತಾ ಇದೆ. ನಾವು ಮೂಲಭೂತವಾಗಿ ನಮ್ಮ ಜನಜಿಗಳಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ರಿಕ್ವೆಸ್ಟ್ ಮಾಡೋದು ನಾವೇನಂದ್ರೆ, ನಾನು ಇನ್ನೊಂದು ಮೀಡಿಯಾದಲ್ಲೂ ಹೇಳಿದಾಗೆ, ಫಸ್ಟ್ ಆಫ್ ಆಲ್ ಈ ದೇವರು ದಿಂಡ್ರು ಅಂತಕ್ಕಂಥದ್ದನ್ನ ನಂಬಿಡ್ರಿ ಅಂದ್ರೆ ಇವರು ನಾಸ್ತಿಕರು, ಇವರು ಬೇರೆ ಒಂದು ಧರ್ಮಕ್ಕೆ ಧಕ್ಕೆ ತರ್ತಾ ಇದಾರೆ ಅಂತ ಮಾತಾಡ್ತಾರೆ. ಮೊದಲನೇ ಸ್ಟೆಪ್ ಆಯ್ತು, ನೀವು ದೇವಸ್ಥಾನಕ್ಕೆ ಹೋದ್ರೇನೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅಕಸ್ಮಾತ್ ನಂಬ್ಕೊಂಡಿದ್ರೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ವಾಪಸ್ ಬನ್ನಿ, ₹1 ಕೊಡ್ಬಿಡ್ರಿ ಅಲ್ಲಿಗೆ. ಯಾಕಂದ್ರೆ ಇವ್ರು ಕಳ್ಳತನ ಮಾಡೋರು, ಇವ್ರು ಕಳ್ರಿ ಅವರು. ಯಾಕಂದ್ರೆ ಯಾವ ದೇವ್ರುನು ಯಾವ ದುಡ್ಡು ಎತ್ಕೊಂಡು ಹೋಗಲ್ಲ, ಯಾವ ಚಿನ್ನನು ಎತ್ಕೊಂಡು ಹೋಗಲ್ಲ. ನಾವ್ ಏನೇ ದುಡ್ಡು ಕಾಸು ಅಂತ ಹಾಕಿದ್ರು ಅದು ಅಲ್ಲಿನ ಅರ್ಚಕರ ಪಾಲಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಆಡಳಿತ ಮಂಡಳಿಯ ಪಾಲಾಗುತ್ತೆ, ಮನುಷ್ಯರ ಪಾಲಾಗುತ್ತೆ. ಹಾಗಾಗಿ ಮೊದಲನೇದಾಗಿ ದೇವಸ್ಥಾನ ಈ ತರದಕ್ಕೆ ಹೋಗೋದನ್ನ ನಿಲ್ಲಿಸ್ಬೇಕು ನಮ್ ಜನ. ಅಕಸ್ಮಾತ್ ಹೋದ್ರೂ ₹1 ಹಾಕದೇ ಇರ್ತಕ್ಕಂಥ ರೀತಿಯಲ್ಲಿ ಬರೀ ಭಕ್ತಿ ಮಾತ್ರ ಸಮರ್ಪಣೆ ಮಾಡಿ ಬರ್ಬೇಕು, ಇವ್ರ ಮನಃಶಾಂತಿಗೋಸ್ಕರ. ಇದು ಮೊದಲನೇದು. ಎರಡನೇದು, ಈ ಆಶ್ವಾಸನೆಗಳನ್ನ ಕೊಡೋದಿದೆಯಲ್ಲ ಸರ್, ಈ ಆಶ್ವಾಸನೆಗಳು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಏನು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇವ್ರು ಇರೋದೇ ಆಶ್ವಾಸನೆ ಕೊಡ್ಲಿಕ್ಕೆ. ಆಶ್ವಾಸನೆಗಳು ಈಡೇರಿದೆಯಾ ಅಂತ ನಮ್ ಮನೆಗಳನ್ನ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಮ್ ಮನೆಗಳ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಇವ್ರು ನಿಜವಾಗ್ಲೂ ಏನಾದ್ರೂ ಜನಪರವಾದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರ ಅಂತ ನೋಡಿದ್ರೆ, ಪ್ರತಿಯೊಬ್ಬನು ತಾನು ದುಡಿದ್ರೆ ಬದುಕಕ್ ಸಾಧ್ಯ ಆಗ್ತಾ ಇದೆ ಇವತ್ತು. ಆ ದುಡಿಮೆನೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಜನಜಿಗಳಿಗೆ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಇದು ಎಲ್ಲವೂ ಸೋಷಿಯಲ್ ಪ್ರಾಬ್ಲಮ್ ಅಲ್ಲ, ಎಕನಾಮಿಕಲ್ ಪ್ರಾಬ್ಲಮ್ ಅಲ್ಲ, ಇದು ಪೊಲಿಟಿಕಲ್ ಪ್ರಾಬ್ಲಮ್. ರಾಜಕಾರಣ ಮಾಡೋದನ್ನ ನಾವು ಕಲಿಬೇಕು. ರಾಜಕಾರಣವನ್ನ ಇಲ್ಲಿ ತನಕ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ರಾಜಕಾರಣವನ್ನ ಜನ ಮಾಡೋದು ಕಲಿಬೇಕು. ರಾಜಕಾರಣವನ್ನ ಜನ ಮಾಡೋದು ಯಾವತ್ತು ಅಂದ್ರೆ, ತಮ್ಮ ಓಟುಗಳಿದೆಯಲ್ಲ, ಆ ಓಟುಗಳನ್ನ ಜಾತಿ ಕಾರಣಕ್ಕೋ, ಧರ್ಮದ ಕಾರಣಕ್ಕೋ, ಹಣದ ಕಾರಣಕ್ಕೋ, ಹೆಂಡದ ಕಾರಣಕ್ಕೋ ಅಥವಾ ಇನ್ನೇನೋ ಕಾರಣಕ್ಕೆ ಓಟ್ ಹಾಕೋದನ್ನ, ಈ ಜನಜಿಯ ಮೊದಲನೇ ಹೋರಾಟ ಏನಾಗ್ಬೇಕು ಅಂದ್ರೆ, ಇಂಡಿಯಾದಲ್ಲಿ ಓಟು ಮಾರಾಟವನ್ನ ನಿಲ್ಲಿಸ್ಬೇಕು. ಇದಕ್ಕೊಂದು ಕ್ರಾಂತಿ ಆಗ್ಲಿ ಸರ್. ಇದು ಪೊಲಿಟಿಕಲ್ ಕ್ರಾಂತಿ ಆಗ್ಬೇಕಿದು. ಇಲ್ಲಿ ಎಲ್ರು ಭಾಷಣ ಹೊಡಿತಾರಲ್ಲ, ರಾಹುಲ್ ಗಾಂಧಿಗೆ ನಾನು ನೇರ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಪಾರ್ಟಿಯವರು ದುಡ್ಡು ಕೊಟ್ಟು ಓಟನ್ನ ಖರೀದಿ ಮಾಡ್ತಾರಲ್ಲ ಸ್ವಾಮಿ, ನಿಮಗೆ ಸಂವಿಧಾನದ ಬಗ್ಗೆ ಅಥವಾ ಜನಗಳ ಪರವಾಗಿ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಈ ಕಾಂಗ್ರೆಸ್ ಅವ್ರಿಗೆ?
ಅದನ್ನೇ ಬಿಜೆಪಿ ಅವ್ರು ಮಾಡ್ತಾ ಇದಾರೆ, ಅದನ್ನೇ JDS ಅವ್ರು ಮಾಡ್ತಾ ಇದಾರೆ, ಅದನ್ನೇ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾಡ್ತಾ ಇದಾರಲ್ಲ, ಅದನ್ನೇ ಕಲಿಸಿದಾರಲ್ಲ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗಳಿಗೂ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, MLA MP ಇರ್ಬೋದು, ವಿತೌಟ್ ಹಣ ಹೆಂಡ ಗೆಲ್ಲಕ್ಕಾಗಲ್ಲ ಅಂತ ಅತ್ಯಂತ ಕೆಟ್ಟ ಒಂದು ಸಂವಿಧಾನ ಬಾಹಿರವಾದಂತ ಕಾರ್ಯವನ್ನ ನೀವೆಲ್ಲ ಮಾಡಿಸ್ತಾ ಇದ್ದೀರಲ್ಲ. ನೀವೆಲ್ರಿಗೂ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಕ್ಕೆ ಯಾವ್ದಾದ್ರು ಯೋಗ್ಯತೆ ನೈತಿಕತೆ ಇದೆಯಾ? ಇವತ್ತಿನ ಜನ್ಸಿಗಳು ಪೊಲಿಟಿಕ್ಸ್ ಮಾಡೋದನ್ನ ಕಲಿಬೇಕು ಸರ್. ಪೊಲಿಟಿಕ್ಸ್ ಮಾಡೋದು ಅಂದ್ರೆ ಅವರೆಲ್ಲ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಲ್ಲ ನಾನು. ಅವ್ರು ಯಾವುದೇ ಜಾತಿ ಯಾವುದೇ ಧರ್ಮದವರಾಗಿದ್ರು ಓಟು ಅನ್ನೋದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್. ಇದನ್ನ ಮಾರಾಟ ಮಾಡಬಾರ್ದು ಮತ್ತು ಖರೀದಿ ಮಾಡಬಾರ್ದು. ನಾನು ನನ್ನ ಕಡೆಯಿಂದ ಮಾರಾಟ ಮಾಡಬಾರ್ದು ಜನ, ಮತ್ತು ಯಾವುದೇ ರಾಜಕಾರಣಿಗಳು ಯಾವುದೇ ಪೊಲಿಟಿಕಲ್ ಪಾರ್ಟಿ ಖರೀದಿ ಮಾಡದೇ ಇರತಕ್ಕಂತ ರೀತಿಯಲ್ಲಿ ಒಂದು ಹೋರಾಟ ಆಗ್ಲಿ. ಇದು ಪೊಲಿಟಿಕಲ್ ಇಶ್ಯೂ, ಇದು ಸೋಷಿಯಲ್ ಇಶ್ಯೂ ಅಲ್ಲ, ಇದು ಎಜುಕೇಶನಲ್ ಇಶ್ಯೂ ಅಲ್ಲ, ಅಥವಾ ಇದು ಎಕನಾಮಿಕಲ್ ಇಶ್ಯೂ ಅಲ್ಲ, ಇದು ಪೊಲಿಟಿಕಲ್ ಇಶ್ಯೂ. ಇನ್ನೂ ಕೂಡ ಜನ ರಾಜಕಾರಣ ಮಾಡಕ್ ಶುರು ಮಾಡಿಲ್ಲ. ಜನ ರಾಜಕಾರಣ ಮಾಡೋದು ಅಂದ್ರೆ ನನ್ನ ಓಟನ್ನ ನಾನು ಮಾರಾಟ ಮಾಡಲ್ಲ ಅಂತ ಜನ್ಸಿಗಳು ನಿಜವಾಗ್ಲೂ ಮಾಡ್ಬೇಕಾಗಿರ್ತಕ್ಕಂಥದ್ದು. ನೋಡಿ ಸರ್, ಅಯೋಗ್ಯ ಸರ್ಕಾರಗಳನ್ನ ಆಯ್ಕೆ ಮಾಡ್ಬಿಟ್ಟು ರಾಜೀನಾಮೆ ಕೇಳೋದಕ್ಕಿಂತ ಸರ್ಕಾರಗಳನ್ನೇ ಸರಿಯಾದ ಸರ್ಕಾರಗಳನ್ನ ಆಯ್ಕೆ ಮಾಡ್ರಿ, ಅಥವಾ ನೀವೇ ಸರ್ಕಾರ ಆದ್ರಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ. ಅಯೋಗ್ಯ ಸರ್ಕಾರಗಳನ್ನ ಆಯ್ಕೆ ಮಾಡೋದು, ಅಯೋಗ್ಯ ಶಾಸಕನ ಆಯ್ಕೆ ಮಾಡೋದು, ಅಯೋಗ್ಯ MP ನ ಆಯ್ಕೆ ಮಾಡೋದು, ಅಯೋಗ್ಯ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿನ ಆಯ್ಕೆ ಮಾಡ್ಬಿಟ್ಟು, ಅಯೋಗ್ಯ ಮಂತ್ರಿಗಳನ್ನ ಆಯ್ಕೆ ಮಾಡ್ಬಿಟ್ಟು, ಅಯೋಗ್ಯರನ್ನ ಯೋಗ್ಯವಾದಂತ ಜಾಗದಲ್ಲಿ ಕೂರಿಸ್ಬಿಟ್ಟು ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಒಳ್ಳೇದ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಸರ್ ಅವರು? ಬೇಸಿಕಲ್ ಅಯೋಗ್ಯರಿದ್ದಾರೆ ಅವರು. ಹಾಗಾಗಿ ನಾವು ಬೇರನ್ನೇ ಸರಿ ಮಾಡ್ಬೇಕಾಗಿದೆ. ನನ್ನ ರಿಕ್ವೆಸ್ಟ್ ಜನ್ಸಿಗಳಿಗೆ ಏನು ಅಂದ್ರೆ, ರಾಜಕಾರಣ ಮಾಡೋದನ್ನ ಕಲೀರಿ. ರಾಜಕಾರಣ ಮಾಡೋದು ಅಂದ್ರೆ ನೀವು ಎಲೆಕ್ಷನ್ ನಿಂತ್ಕೋಬೇಕು ಅಂತಲ್ಲ. ಎಗೈನ್ ಈ ಓಟು ಮಾರಾಟ ಮಾಡೋದನ್ನ ನಿಲ್ಸೋದು ನಿಮ್ ಪ್ರಾಮಾಣಿಕ ಕಾಳಜಿ ಇದ್ರೆ. ಜನ್ಸಿಗಳಿಗೆ ನಮ್ಗೆ ಜಾತಿ ಬೇಡ, ಧರ್ಮ ಬೇಡ, ಈ ದೇಶ ಪರಿವರ್ತನೆ ಆಗ್ಬೇಕು, ಈ ದೇಶ ಬದಲಾಗ್ಬೇಕು, ಜನಕ್ಕೆ ಅನುಕೂಲ ಆಗ್ಬೇಕು, ನಾಟ್ ಓನ್ಲಿ ಎಜುಕೇಶನ್, ಪ್ರತಿಯೊಂದು ಫೀಲ್ಡ್ ಕ್ಲೀನ್ ಆಗ್ಬೇಕು ಅನ್ನೋದು ಜನ್ಸಿಗಳ ಒಂದು ಗುರಿ ಆಗಬೇಕು. ಆಗಿದ್ರೆ ಅವರು ಮೊದಲು ಶುರು ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಓಟು ಮಾರಾಟ ಆಗೋದು, ಓಟು ಖರೀದಿ ಮಾಡೋದು ನಿಲ್ಬೇಕು ಅಂತ. ಅದಕ್ಕೊಂದು ಹೋರಾಟ ಆದ್ರೆ ಯೋಗ್ಯವಾದಂತ ಸರ್ಕಾರಗಳು ಬರ್ತವೆ, ಯೋಗ್ಯರಾದಂತ MLAಗಳು MP ಗಳು ರೆಡಿ ಆಗ್ತಾರೆ. ಆಗ ಎಲ್ಲ ಕ್ಷೇತ್ರವನ್ನು ತಾನಾಗಿ ಭ್ರಷ್ಟಾಚಾರ ರಹಿತವಾದಂತ ಸರ್ಕಾರಗಳು ಬರ್ತವೆ, ಜಾತಿ ಧರ್ಮವನ್ನು ಮೀರಿದಂತ ಸಂವಿಧಾನಬದ್ಧವಾದಂತ ಸರ್ಕಾರಗಳು ಬರ್ತವೆ. ಆ ತಾಕತ್ತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಸಿಗಳ ಕೈ ಕೊಟ್ಟಿದ್ದಾರೆ. ಅವ್ರ ಅಪ್ಪ ಅಮ್ಮ ಪಾಪ ಓಟ್ ಮಾರಾಟ ಮಾಡ್ಕೋಬಹುದು, ಅವ್ರಿಗೆ ಗೊತ್ತಿಲ್ಲ ರಾಜಕಾರಣ ಅಂದ್ರೆ. ಇನ್ನೂ ಪಾಪ ಒಂದು 90% ಜನಕ್ಕೆ ಗೊತ್ತಿಲ್ಲ ಸೀನಿಯರ್ಸ್ ಗಳಿಗೆ. ಈಗ ಜನ್ಸಿಗಳು ಇಷ್ಟನ್ನ ಮಾಡ್ಲಿ ಅಂತ. ಇದೊಂದು ದಿಸ್ ಇಸ್ ಪೊಲಿಟಿಕಲ್ ಇಶ್ಯೂ, ನಾಟ್ ಎಜುಕೇಶನಲ್ ಇಶ್ಯೂ. ಒಬ್ಬ ಅಯೋಗ್ಯನನ್ನ ನೀವು ಮುಖ್ಯ ಶಿಕ್ಷಣ ಮಂತ್ರಿ ಮಾಡಿ ಕೂರ್ಸಿದ್ರೆ ಅವ್ನ್ ನೆಕ್ಸ್ಟ್ ಪತ್ರಿಕೆ ಲೀಕ್ ಆಗೇ ಆಗುತ್ತೆ. ಈಗ ಯಾರನ್ನೊಬ್ಬ ಕೂರ್ಸಿದಾರೆ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಸೃಷ್ಟಿ ಆಗುತ್ತೆ. ಲೀಕ್ ಆಗೋದನ್ನ ಇನ್ಮೇಲೆ ಗೊತ್ತಾಗದಿರೋ ತರ ಲೀಕ್ ಮಾಡೋದನ್ನ ಶುರು ಮಾಡ್ತಾರ ಅವರು. ಈಗ ಲೀಕ್ ಆಯ್ತು ಗೊತ್ತಾಯ್ತು ಸರ್, ನೆಕ್ಸ್ಟ್ ಗೊತ್ತಾಗದಿರೋ ತರ ಲೀಕ್ ಮಾಡೋದ್ ಹೆಂಗೆ ಅಂತ ಪ್ಲಾನ್ ಮಾಡ್ತಾರ ಅವರು. ಅಥವಾ ಈ ಸಮಸ್ಯೆ ಬಿಟ್ಟು ಇನ್ನೇನೋ ಒಂದು ಸಮಸ್ಯೆ ಆಗುತ್ತೆ. ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಲಕ್ಷಾಂತರ ರೂಪಾಯಿ ಪೀಕ್ತಾ ಇದಾವೆ. ಬೇಡ, ನಮ್ಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಬೇಡ. ಶಿಕ್ಷಣ ಮತ್ತು ಆರೋಗ್ಯ ಖಾಸಗೀಕರಣದಿಂದ ಆಚೆ ಬರ್ಬೇಕು. ಇದನ್ನ ಮಾಡ್ಲಿ ಜನ್ಸಿಗಳು. ಒಂದು ನನ್ನ ರಿಕ್ವೆಸ್ಟ್ ಮತ್ತು ನನ್ನ ಸಜೆಷನ್ ಜನ್ಸಿಗಳಿಗೆ ಏನು ಅಂದ್ರೆ, ಮೊದಲನೇದಾಗಿ ನಿಮ್ಗೆ ನಿಜವಾಗ್ಲೂ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಈ ಸರ್ಕಾರಗಳನ್ನ ಬದಲಾಯಿಸುವಂತಹ ಒಂದು ವ್ಯವಸ್ಥೆ ಹೋರಾಟವನ್ನ ಮಾಡ್ರಿ. ಸರ್ಕಾರ ಬದಲಾಯಿಸೋದನ್ನ ರಾಜೀನಾಮೆ ಕೊಡಿ ಅಂತ ಕೇಳೋದಲ್ಲ, ಅವ್ರನ್ನ ಅಧಿಕಾರಕ್ಕೆ ತರಬೇಡ್ರಿ. ನೀವು ತರಬೇಕಾದ್ರೆ ಯೋಗ್ಯರನ್ನ ಅಧಿಕಾರಕ್ಕೆ ತರಕ್ಕೆ ಒಂದು ಪೊಲಿಟಿಕಲ್ ಜಾಗೃತಿ ಆಗ್ಬೇಕು. ಓಟು ಮಾರಾಟ ಮಾಡಬಾರ್ದು, ಓಟ್ ಖರೀದಿ ಮಾಡಕ್ಕೆ ನಾವು ಬಿಡಬಾರ್ದು ಅಂತ. ಅದನ್ನ ಈ ದೊಡ್ಡ ದೊಡ್ಡ ಸಾಚಗಳಿದಾರಲ್ಲ, ಕಾಂಗ್ರೆಸ್ ಪಕ್ಷದ ಸಾಚಗಳು, ಕಮ್ಯುನಿಸ್ಟ್ ಪಕ್ಷದ ಸಾಚಗಳು, ಆಮ್ ಆದ್ಮಿ ಪಕ್ಷದ ಸಾಚಗಳು, BJP ಪಕ್ಷದ ಸಾಚಗಳು, ನಮ್ಮ ಪಕ್ಷವನ್ನು ಸೇರಿಸ್ಕೊಂಡು ನಾನು ಹೇಳ್ತೀನಿ, ಯಾವ ಪಕ್ಷದವರು ಒಂದು ಹೊರಡಿಸಲಿ. ನಾವು ಇನ್ನು ಮೇಲೆ ಚುನಾವಣೆಯಲ್ಲಿ ₹1 ಎಕ್ಸ್ಟ್ರಾ ಖರ್ಚು ಮಾಡಲ್ಲ, ಒಂದು ಹೆಂಡ ಕೊಡಲ್ಲ, ಒಂದು ಮೂಗುತಿ ಕೊಡಲ್ಲ, ಒಂದು ಸೀರೆ ಕೊಡಲ್ಲ. ನಮ್ಮ ಯೋಗ್ಯತೆ ಮೇಲೆ ಓಟ್ ಹಾಕಿ ಅಂತ ಪ್ರತಿಯೊಂದು ಪಕ್ಷದವರು ತಮ್ಮ ಪ್ರಣಾಳಿಕೆಯ ಮೊದಲನೇ ಪಾಯಿಂಟ್ ಹಾಕಿ ನೋಡ್ಲಿ ನೋಡ, ಇವ್ರ ತಾಕತ್ತಿದ್ರೆ ಆಸ್ ಎ ಪಾರ್ಟಿ. ಜನ ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳ್ಬೇಕು. ನೀವು ಓಟ್ ನಿಮ್ಮ ಕೆಲಸ ತೋರಿಸ್ಬಿಟ್ಟು ಓಟ್ ಕೇಳ್ರಿ, ಬಂದು ನಿಮ್ ಪ್ರೋಗ್ರೆಸ್ ತೋರಿಸ್ಬಿಟ್ಟು ಓಟ್ ಕೇಳ್ರಿ ಅಂತ ಹೇಳ್ಬೇಕು. ಒಂದು. ಎರಡನೇದು, ಈ ಎಜುಕೇಶನ್ ಇಶ್ಯೂ ಬಂದಾಗ ಸರ್, ಎಜುಕೇಶನ್ ಖಾಸಗೀಕರಣದಿಂದ ಆಚೆ ಬರ್ಬೇಕು. ಆಕ್ಚುಲಿ ಎಲ್ಲವೂ ಖಾಸಗೀಕರಣದಿಂದ ಮುಕ್ತವಾಗ್ಬೇಕು. ಅಟ್ಲೀಸ್ಟ್ ಎಲ್ಲಾ ಜನತೆಗಳಿಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಖಾಸಗಿ ಸಂಸ್ಥೆಗಳು ಸ್ಟಾಪ್ ಆಗ್ಬೇಕು. ಮಾಡಕ್ ಶಕ್ತಿ ಇದೆಯಾ? ಅದಕ್ಕೊಂದು ಹೋರಾಟ ರೂಪುಗೊಳ್ಳಬೇಕಾದ್ರೆ ಅವಾಗ ನೋಡ್ರಿ ನಿಜವಾದ ಆಟ ಶುರು ಆಗುತ್ತೆ. ಶಿಕ್ಷಣ ಖಾಸಗೀಕರಣಗೊಂಡಿರ್ತಕ್ಕಂಥದ್ದು ನಿಂತೋಗ್ಬೇಕು. ಈಗ ಜರ್ಮನಿ ನೋಡ್ರಿ, ಏನು ಸ್ವಿಟ್ಜರ್ಲ್ಯಾಂಡ್ ನೋಡ್ರಿ, ದೊಡ್ಡ ದೊಡ್ಡ ಮುಂದುವರೆದ ದೇಶಗಳಲ್ಲಿ ಶಿಕ್ಷಣ ಖಾಸಗೀಕರಣ ಆಗಿಲ್ಲ. ಅಲ್ಲೆಲ್ಲ ಗೌರ್ಮೆಂಟೇ. ಯಾವ ಈ ಪ್ರೈವೇಟ್ ಎಜುಕೇಶನ್ ಗಿಂತನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರವೇ ಅದನ್ನ ಕೊಡ್ಬೇಕು ಸರ್. ಅದು ಶಿಕ್ಷಣಕ್ಕೆ ಪ್ರೈವೇಟೈಸ್ ಆಗ್ತಕ್ಕಂಥದ್ದೇ ದೊಡ್ಡ ಸಂವಿಧಾನ ಬಾಹಿರವಾದಂತ ಕೆಲಸ. ಅದು ತಡೆದ್ರೆ ಎಲ್ಲವೂ ಸರಿ ಹೋಗುತ್ತೆ. ಆಗ ಪ್ರತಿಯೊಬ್ಬರು ನಾವು ಕುತ್ತಿಗೆ ಪಟ್ಟು ಹಿಡ್ಕೊಂಡು ಕೇಳುವಂತ ರೈಟ್ ಸಿಗುತ್ತೆ ನಮ್ಗೆ. ಸೊ ಖಾಸಗೀಕರಣಗೊಂಡಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರವನ್ನ ಮುಕ್ತಗೊಳಿಸ್ಬೇಕು.
ಮತ್ತು ಓಟು ಮಾರಾಟ ಮಾಡೋದನ್ನ ನಿಲ್ಲಿಸುವಂತ ಹೋರಾಟವನ್ನ ಕೈಗೆತ್ಕೊಂಡ್ರೆ ಜನಸಿಗಳು ನಾವೆಲ್ಲರೂ ಜೊತೆಗೆ ಸೇರ್ಕೋತೀವಿ. ನಾವು ಬಹುಜನ ಸಮಾಜ ಪಾರ್ಟಿ ಇದನ್ನ ಮಾಡಕ್ಕೆ ಹೊರಟಿರೋದು. ಬಹುಜನ ಸಮಾಜ ಪಕ್ಷದ ಉದ್ದೇಶನೇ ಸಾಮಾಜಿಕ ಮತ್ತು ಆರ್ಥಿಕವಾದಂತ ಸಮಾನತೆಯನ್ನ ತರಬೇಕು ಅಂತಾನೆ ಹೊರಟಿರ್ತಕ್ಕಂಥದ್ದು. ಇದೊಂದು ಚಳವಳಿ ಇದೆ, ತಮಗೆ ಗೊತ್ತಿರುವ ಹಾಗೆ. ಕಾಂಶಿರಾಮ್ ಸಾಹೇಬರು ಶುರು ಮಾಡಿದ್ದೆ ಈ ಕಾರಣಕ್ಕೆ. ಕಾಂಗ್ರೆಸ್ನವರೇ ಈ ಕೆಲಸ ಮಾಡ್ಬಿಟ್ಟಿದ್ರೆ BSP ಯಾಕೆ ಹುಟ್ಟಬೇಕಾಗಿತ್ತು ಅಲ್ವಾ ಸರ್? ಸೊ ಒಂದು ನಾವು ರಾಜಕಾರಣವನ್ನ ಶುದ್ಧೀಕರಣ ಮಾಡಬೇಕು, ರಾಜಕಾರಣ ಪ್ರಜಾಪ್ರಭುತ್ವದ ಅಡಿನಲ್ಲೇ ಸರಿಯಾಗಿ ಆಗ್ಬೇಕು ಮತ್ತು ಸೋಶಿಯೋ ಅಂಡ್ ಎಕನಾಮಿಕಲ್ ಪ್ರಾಬ್ಲಮ್ ಸರಿ ಹೋಗ್ಬೇಕು. ಸರಿ ಸರ್, ಓಕೆ ಸರ್, ಇದು ನಮ್ಮ ಉದ್ದೇಶ ಇದೆ ಸರ್. ಥ್ಯಾಂಕ್ ಯು ಸರ್.